ಬೀಗ ಹೊಡೆದ ತಕ್ಷಣ ಅದು ಮನ್ನಾ. ಅದು ರೈತ ಸಂಘಂತೆ ಒಂದು ಕಾನೂನು ಇದೆ, ಅವ್ರು ಸಾವಿರ ಕಾನೂನುಗಳು ಅವ್ರು ಬರ್ಕೋಬಹುದು. ನಮ್ಮ ಕಾನೂನೇ ಬೇರೆ. ಇವತ್ತಿ ಮನ್ನಾ ಆದಂಗೆ ಅದು ಸಾಲನೇ ವಜಾ ಆದಂಗೆ ಇವತ್ತಿಗೆ. ಯಾಕಂದ್ರೆ ಅವ್ರು ಗಂಡ ತೀರೋಗಿದ್ದಾರೆ, ಕೊಟ್ಟಿರೋದು ಗಂಡನ ಇದ್ರ ಮೇಲೆ. ಈಗ ಹೆಂಡತಿ ಮೇಲೆ ಆಗ್ತಾ ಇದ್ದಾರೆ ಒಳ್ಕೆನಂತಕ್ಕೆ. ಆ ಸಾಲನೇ ಮನ್ನಾ ಅಲ್ಲ, ಸಾಲನೇ ಇವತ್ತಿಗೆ ತೀರ್ವೈದೀವಿ. ಬಾಕಿದು ಅವರೇ ಕೊಡ್ಬೇಕಾಗತ್ತೆ. ನಾವು ಲೆಕ್ಕಾಚಾರಕ್ಕೆ ಕುಂತ್ರೆ ಅದೇ 7 ಲಕ್ಷ ಕಟ್ಟಾರ. 7 ಲಕ್ಷ ಕಟ್ಟಿದ್ದಾರೆ. ಈಗ ಡಿ ಸಿ ಮೇಡಮ್ ಅವರು ಇದು ಮುಗಿದ ತಕ್ಷಣ ನಾವು ಒಂದು ಮೀಟಿಂಗ್ ಕರಿತೀವಿ ಅಂತ ನಮಗೆ ರಾತ್ರಿ ಹೇಳಿದ್ದಾರೆ. ಯಾವಾಗ ಕರಿತಾರೆ? ಈಗ ಹೋದರೆ ನಾವು ಕೇಳ್ತೀವಿ. ಅದು ತಾವು ಕೇಳ್ಬೋದಲ್ಲ. ತಾವೆಲ್ಲ ಕೇಳಿದರೆ ಅದ್ರ ಬಗ್ಗೆ ಪ್ರಶ್ನೆ ಗೊತ್ತಾಗ್ಬಿಡುತ್ತೆ ಸರ್ಕಾರದ್ದು ಏನು ಎಂತು ಅಂತ ಹೇಳಿ. ನೋಡಿ, ಈ ಜಾಗ ಲೋನ್ ಕೊಡ ಅಂತ ಮಾಡಿದ್ದಾರೆ ಅಂದ್ರೆ ಏಜೆಂಟ್ಗಳು ಬಿಟ್ಕೊಂಡಿದ್ದಾರೆ ಸ್ವಾಮಿ. ಏಜೆಂಟು ಅಂದ್ರೆ 10 ಇವ್ರಿಗೆ 7 ಲಕ್ಷ ಲೋನ್ ಮಾಡಿಸ್ಕೊಡೋದು, ಇವ್ದು 2 ಲಕ್ಷ ಅವನೇ ವಾಪಸ್ ಇಸ್ಕೊಳೋದು. ಇದು ಯಾರು ನೀವು ಮಾಧ್ಯಮ ಮಿತ್ರರು ಬಂದ್ರಿ, ಈ ಲೋನ್ ಕೊಡ ಅಂತ ಕಮರ್ಷಿಯಲ್ ಜಾಗನ ಒಬ್ಳು ಹೆಣ್ಮಗಳನ್ನ ಚಿನ್ನ ಎಲ್ಲ ಇರ್ತಾರೆ ಒಳಗೆ ಹಾಕಿ ಒಬ್ಳು ಹೆಣ್ಮಗಳನ್ನ ಹೊರಗೆ ಹಾಕ್ತಾರೆ ಅಂದ್ರೆ ಇನ್ನೆಂಥ ಕಾನೂನು ಇದು? ಹಾಗಾಗಿ ಹಿಂದೆ ರೈತ ಸಂಘ 1989 ಜಪ್ತಿ ಮಾಡಿತ್ತು. ಅದನ್ನ ರೈತ ಸಂಘ ಮರು ಜಪ್ತಿ ಅಂತ ಮಾಡಿತ್ತು. ಅದನ್ನ ನಾವು ಜಿಲ್ಲೆ ಪ್ರಥಮ ಮಾಡಿದ್ವಿ. ಈ ಲಿಕ್ವಿಡ್ ಫೈನಾನ್ಸ್ ಇದು 3ನೇದು ಎಚ್ಚರಿಕೆ ಕೊಟ್ಟಿದ್ವಿ ಅವರಿಗೆ. ಇದು ನೀವು ನಮ್ಮ ಜಿಲ್ಲೆಯಿಂದಲೇ ತೊಲಗಿಸ್ಬೇಕಾಗುತ್ತೆ. ಇಂಥ ಹೆಣ್ಮಕ್ಳುಗಳನ್ನ ಹೊರಗೆ ತಳ್ಬೇಡಿ. ಇಂಥ ಮಾನವೀಯ ದೃಷ್ಟಿಯಿಂದ ನಾವು ನೋಡಿ ಕಟ್ಟಕ್ಕೆ ರೆಡಿ ಇದ್ದಾರೆ ಸ್ವಾಮಿ. ಅವರು 3.5 ಲಕ್ಷ ಲೋನ್ ತಗೊಂಡಿದ್ದಾರೆ, 7 ಲಕ್ಷ ಕಟ್ಟಿದ್ದಾರೆ. ಇನ್ನೊಂದು 7 ಲಕ್ಷ ಟೋಟಲ್ ಕಟ್ಟಿದ್ದಾರೆ. ಇನ್ನು 1.5 ಲಕ್ಷ ಮತ್ತೆ ಕಟ್ಟಿ ಅಂತಾರೆ. ಏಜೆಂಟ್ ಇವ್ರ ಹತ್ರ 1.5 ಲಕ್ಷ ಸಾಲ ಇಸ್ಕೊಂಡು ಹೋಗ್ಯವನೆ. ಯಾವುದೇ ಲೋನ್ ಕೊಡ್ಬೇಕಾದ್ರೆ ನೋಡಿ, ಇದು ಪ್ರಾಪರ್ಟಿ ಲೋನ್, ಕಮರ್ಷಿಯಲ್ ಪ್ರಾಪರ್ಟಿ ಲೋನ್ ಕೊಡ್ಬೇಕು, ಅಲಿಲೇಷನ್ ಆಗಿರ್ಬೇಕು ಅಂತ ಲೋನ್ ಕೊಡ್ಬೇಕು. ಇವರು ಮೋಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗಂಡ ಹೆಸರು ಪ್ರಾಪರ್ಟಿ ಇದೆಯಂತೆ, ಹೆಂಡತಿ ಹೆಸರು ಲೋನ್ ಕೊಡ್ತಾರಂತೆ. ಮೋಸ ಮಾಡ್ಬೇಕು ಅಂತ ಒಂದೇ ಉದ್ದೇಶದಿಂದ ಏಜೆಂಟ್ಗಳು ಬಿಟ್ಕೊಂಡು ಈ ಥರ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಮಾಧ್ಯಮದವ್ರಿಗೊಂದು ನಾವು ಧೈರ್ಯ ಕೊಟ್ಟಿದ್ವಿ. ನೆನೆ ಬಂದ್ರು ಹೇಳ್ತಾ ನಾವು ಡಿ ಸಿ ಮೀಟಿಂಗಲ್ಲಿ ಇದ್ದು, ಅಳ್ಬಿಡಿ ನೀವು ಇಡೀ ರೈತ ಸಂಘನೇ ನಿಮ್ಮ ಜೊತೆ ಇದ್ವಿ, ನೀವ್ಯಾಕೆ ಕಳ್ತೀರಿ? ನಾವು ರೈತ ಸಂಘ ಜೊತೆ ಅವರು ಜಪ್ತಿ ಮಾಡಿ ನಾವು ಮರು ಜಪ್ತಿ ಮಾಡೋ ಅಂತ ಕಾರ್ಯಕ್ರಮ ನಮ್ಮ ನಾಯಕರು ವರಿಷ್ಠರು ಇದ್ದಾರೆ. ಅವರು ಅರ್ಗಿಕ್ಷಣ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ರೈತ ಸಂಘಕ್ಕೆ. ಇದು ತಪ್ಪು ಮಾಡೋದಲ್ಲೇ ಶಾಲು. ತಪ್ಪು ಮಾಡಿದ್ರಿಗೆ ತಿದ್ದಿ ಹೇಳೋ ಅಂತ ಬುದ್ಧಿ ನಮ್ಮ ರೈತ ಸಂಘ ಕಲಿಸಿದೆ. ಹಾಗಾಗಿ ಇವತ್ತು ಬಂದು ಅವ್ರ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರು ಧೈರ್ಯ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಗಾರ್ಮೆಂಟ್ಸಿಗೆ ಕೂದಿಗೆ ಹೋಗ್ತಾರೆ ಸ್ವಾಮಿ. 10,000 ರೂಪಾಯಿ ಸಂಬಳ. ಒಬ್ಳು ಹೆಣ್ಮಗಳಿದ್ದಾಳೆ ಅವಳಿಗೆ. ಇವಳು ಇಂಥ ನೋಡಿ ಒಂದು ದನದ ಮನೆ ಕೊಡ್ಕೆನೂ ಬೀಗ ಹಾಕ್ತಾರೆ ಅಂದರೆ ಇನ್ನೆಷ್ಟು ಮಾನವೀಯತೆ ದೃಷ್ಟಿ. ಅಟ್ಲೀಸ್ಟ್ ಹೋಗ್ಬೇಕಾರೆ ಯಾರೋ ಒಂದು ಆಗಲಿ ಬೀಗ ಹಾಕಿ ಬದುಕ್ತಾರೆ ಮನೇಲಿ ಏನಿತ್ತು ಅಂತನಾದ್ರೂ ಒಂದು ಮಾಹಿತಿ ಕೊಡ್ಬೇಕು. ಮಾಜರ್ ತಗೋಬೇಕು ಸ್ವಾಮಿ, ಮಾಜರ್ ತಗೊಂಡು ಮಾಡ್ಬೇಕು. ಯಾವುದೇ ಮಾಜರ್ ಇಲ್ಲ, ಏನಿಲ್ಲ, ಏಕಪಕ್ಷೀಯವಾಗಿ ಆಗ್ತಾರೆ ಅಂದರೆ ನಮ್ಮಲ್ಲಿ ಇದು ಇಂಥ ಕಾನೂನು ಇದೆಯಾ, ಇಂಥ ವ್ಯವಸ್ಥೆ ಇದೆಯಾ ಅಂತ ನಾವೇ ಕ್ವಶನ್ ಮಾಡ್ಕೋಬೇಕು. ಹಾಗಾಗಿ ಇದಕ್ಕೊಂದು ಕೊನೆ ಗಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಆಸ್ಥಾನದಿಂದವ ಇವತ್ತು ನಮ್ಮ 3 ತಂಡ ನೇತೃತ್ವದಲ್ಲಿ ರೈತ ಸಂಘದಲ್ಲಿ ಬಂದು ಆ ಹೆಣ್ಮಕ್ಳಿಗೆ ಧೈರ್ಯ ತುಂಬಿ ಒಳಗೆ ಕಳಿಸಿ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಇದಾಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಇದೇ ಥರ ಏನಾದ್ರು ಜಿಲ್ಲೆಯಲ್ಲಿ ಆದರೆ ಲಿಕ್ವಿಡ್ ಫೈನಾನ್ಸ್ನ ಜಿಲ್ಲೆಯಿಂದ ತೊಲಗಿಸೋ ಅಂತ ಕೆಲಸ ಖಂಡಿತವಾಗೂ ಮಾಡ್ತೀವಿ. ಅದಕ್ಕೆ ಗಂಟೆ ನಾವು ಆಸ್ಥಾನ ಅಧ್ಯಕ್ಷೀಯ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ವಿ. ಮಂಜು ಬಿಟ್ಕೊಂಡು